ನಾನು ಗೆದ್ದಿರೋದು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಬೆಂಬಲವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಆ ಪಕ್ಷದ ಆಂತರಿಕ ವಿಚಾರದಲ್ಲಿ ಏನು ತೀರ್ಮಾನಗಳಾಗ್ತವೋ ಅದನ್ನು ನಾನು ಗಮನ ಹರಿಸೋಕ್ಕೆ ಹೋಗ್ತಾಯಿಲ್ಲ. ಕಾಂಗ್ರೆಸ್ ಒಟ್ಟಲ್ಲಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ 28ವರೆಗೂ ಕೂಡ ಸದೃಢವಾಗಿ ಆಡಳಿತ ನಡೆಸುತ್ತೆ. ಅಲ್ಲಿ ಯಾರು ಸಿ ಎಮ್ ಆಗಿರ್ತಾರೆ, ನಾಯಕತ್ವ ಏನು ಚೇಂಜ್ ಆಗುತ್ತೆ, ಯಾರು ಸಿ ಎಮ್ ಮಾಡಬೇಕು ಅನ್ನೋದು ಆ ಪಕ್ಷದ ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು. ಆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದರ ಪ್ರಕಾರ ನಾವು ನಡ್ಕೊತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಮುಖ್ಯಮಂತ್ರಿ, ಡಿ ಸಿ ಎಮ್ಮು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪ್ರತಿಯೊಬ್ಬರು ಕೂಡ ಒಕ್ಕು ಹೊರಲಿಂದ ಹೇಳ್ತಾವ್ರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧವಾಗಿದ್ದೀರಿ ಅಂತ. ಅವರು ಏನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರ ಸರ್ಕಾರ ನಡೀತದೆ ಅಷ್ಟೇ. ಸರಿ, 40 ಜನ ಶಾಸಕರು